ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಿನ್ನೆ ದಿನದ ನನ್ನ ವ್ಲಾಗಲ್ಲಿ ನಾನು ಶತಮಾನದ ಇತಿಹಾಸ ಹೊಂದಿರುವಂತಹ ನಮ್ಮ ಊರಿನ ತೇರ್ ಬಗ್ಗೆ ಹೇಳಿದ್ದೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಬರೀ ನಮ್ಮೂರು ಅಂತ ಹೇಳ್ತಿರಲ್ಲ, ಯಾವುದು ನಿಮ್ಮೂರು ಅಂತ. ನಮ್ಮೂರು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಬಾಣಸಂದ್ರ. ಇನ್ನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ತೇರಲ್ಲಿ ಮುತ್ತಿನಮ್ಮ ಮತ್ತು ಚಿಕ್ಕಮ್ಮ ಎರಡೂ ದೇವರನ್ನ ಕೂರಿಸಿ ಒಂದು ಸಲ ತೇರು ಒಂದು ರೌಂಡ್ ಹೋಗಿ ಬಂದಾದಮೇಲೆ ತೇರಿಂದ ಕೆಳಗಡೆ ಇಳಿಸಿ ಮತ್ತೆ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಹೋಗ್ತಾರೆ. ಇದಕ್ಕೆ ನಾವು ಧೂಳು ಮೆರವಣಿಗೆ ಅಂತ ಕರಿತೀವಿ. ಈ ಧೂಳು ಮೆರವಣಿಗೆಗೂ ಕೂಡ ಒಂದು ರೀಸನ್ ಇದೆ. ದೇವ್ರನ್ನ ತೇರಲ್ಲಿ ಕೂರಿಸ್ಕೊಂಡು ಒಂದು ರೌಂಡ್ ಹೋಗಿ ಬಂದಾದಮೇಲೆ ಇನ್ ಕೇಸ್ ದೇವ್ರನ್ನ ಯಾವುದಾದ್ರೂ ಒಡವೆಗಳು ಬಿದ್ದಿದ್ರೆ ಅಥವಾ ಏನಾದ್ರು ಆಗಿದ್ರೆ ಅಂತ ದೇವರೇ ಸ್ವತಃ ಹುಡ್ಕೊಂಬರುತ್ತೆ ಅಂತ ಹೇಳಿ ದೇವರನ್ನ ಕಾಲ್ನಡಿಗೆಯಲ್ಲಿ ಮತ್ತೆ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ, ಅದೇ ಬನ್ನಿ ಮರದವರೆಗೂ. ಇನ್ನು ಬನ್ನಿ ಮರದ ಹತ್ರ ಪೂಜೆ ಮಾಡಿ ಮತ್ತೆ ಬನ್ನಿ ಮರನ ಒಂದು ರೌಂಡ್ ಹಾಕಿ ಅಲ್ಲಿರೋ ಬನ್ನಿನ ಎಲ್ಲರಿಗೂ ಕೊಟ್ಟು ಬನ್ನಿ ತಗೊಂಡು ಬಂಗಾರದಂಗೆ ಬಾಳಿ ಅಂತ ಹೇಳಿ ಎಲ್ಲರೂ ಪರಸ್ಪರ ಹಾರೈಸ್ಕೊತಾರೆ. ಇನ್ನು ದೇವರನ್ನ ಅಲ್ಲಿಂದ ಮತ್ತೆ ಕಾಲ್ನಡಿಗೆಯಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ದೇವಸ್ಥಾನಕ್ಕೆ ಕರ್ಕೊಂಬರೋ ದಾರಿ ಉದ್ದಕ್ಕೂ ಕೂಡ ಸೋಮನ ಕುಣಿತ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಹಳ್ಳಿ ಕಡೆ ಗ್ರಾಮೀಣ ಪ್ರತಿಭೆ ಅಂತಲೇ ಹೇಳ್ಬೋದು ಸೋಮನ ಕುಣಿತ. ಈ ಜಾನಪದ ಕಲೆನ ಇಂದಿಗೂ ಉಳಿಸಿ ಬೆಳೆಸ್ತಾ ಇರೋರು ಹಳ್ಳಿಗಳ ಕಡೆ ಮಾತ್ರ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೋಮನ ಕುಣಿತ. ಜನ ಎಲ್ಲ ಮುತ್ತಿಗೆ ಹಾಕೊಂಡ್ಬಿಟ್ಟಿರ್ತಾರೆ, ಮತ್ತೆ ವಿಧ ವಿಧವಾದ ಜಾನಪದ ಗೀತೆಗಳನ್ನ ದೇವ್ರಿಗೋಸ್ಕರ ಆಡ್ತಾ ಇರ್ತಾರೆ ಮಧ್ಯ ಮಧ್ಯ. ಸೊ ವಾದ್ಯಗಳನ್ನ ಬಡಿತಾ ಇರ್ತಾರೆ, ಅದ್ರ ಜೊತೆಗೆ ಸೋಮನ್ನ ಕುಣಿಸ್ತಾ ಇರ್ತಾರೆ. ಇದೆಲ್ಲದ್ರ ಜೊತೆಗೆ ದೇವಸ್ಥಾನಕ್ಕೆ ತಲುಪೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 3:45 ಗಂಟೆ ಟೈಮ್ ಆಗುತ್ತೆ. ದೇವಸ್ಥಾನದ ಹೆಬ್ಬಾಗ್ಲಿಗೆ ಬಂದಾದ್ಮೇಲೆ ದೇವರಿಗೆ ಧೂಳು ಮರಿ ಅಂತ ಕಡಿತಾರೆ. ಅದಾದಮೇಲೆ ದೇವ್ರನ್ನ ಮುತ್ತಿನಮ್ಮನ ದೇವಸ್ಥಾನದ ಒಳಗಡೆ ಕೂರಿಸಿ ಚಿಕ್ಕಮ್ಮನ್ನ ಅಲ್ಲೇ ಜಗಲಿ ಮೇಲೆ ಕೂರಿಸ್ತಾರೆ. ಚಿಕ್ಕಮ್ಮಂಗೆ ನೆಕ್ಸ್ಟು ಗಾವ್ ಸಿಗಿಯುವಂಥ ಪದ್ಧತಿ ಕೂಡ ರೂಢಿಯಲ್ಲಿದೆ. ಆದರೆ ಮುತ್ತಿನಮ್ಮಂಗೆ ಇದು ಯಾವುದೇ ಥರ ನಾನ್ ವೆಜ್ ಆಗಲ್ಲ. ಸೊ ದೇವರಿಗೆ ಆದಷ್ಟು ತೆರೆ ಮಾಡಿರ್ತಾರೆ ಮತ್ತು ದೇವಸ್ಥಾನದ ಒಳಗಡೆ ಕೂರಿಸಿರ್ತಾರೆ. ಸೊ ಇದೆಲ್ಲ ಆಚರಣೆಗಳು ನಮ್ಮೂರಲ್ಲಿ ಈ ಥರ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಬಾಯ್.